ಸಹಕಾರ ಸಚಿವ ಸದನದಲ್ಲಿ ಹೇಳಿದ್ರು ಹನಿ ಟ್ರ್ಯಾಪ್ ಆಗ್ತಾ ಇದೆ. 48 ಶಾಸಕರ ಹನಿ ಟ್ರ್ಯಾಪ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ನನ್ನ ಹತ್ರ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಯಾವಾಗ ಕೊಡಬಹುದು ಕೆಎನ್ ರಾಜಣ್ಣ ಅನ್ನುವಂಥದ್ದು ಕುತೂಹಲ ಇತ್ತು. ನಿನ್ನೆ ಗೃಹ ಸಚಿವರನ್ನ ಭೇಟಿಯಾದ್ರು. ಆದ್ರೆ ದೂರು ಕೊಡೋ ಬದಲಿಗೆ ಮನವಿ ಪತ್ರಕ್ಕೆ ಮಾತ್ರ ಅವರು ಸೀಮಿತ ಆಗ್ಬಿಟ್ರು. ಯಾಕೆ ದಿಢೀರ್ ಅಂತ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದ್ರು ಅನ್ನುವಂತಹ ಪ್ರಶ್ನೆಗೆ ಡೈರೆಕ್ಟ್ ಕಂಪ್ಲೇಂಟ್ ಕೊಡಕ್ ಬರಲ್ಲ, ಸ್ಪೀಕರ್ ಅವರ ಅನುಮತಿ ಬೇಕಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದನ್ನ ಸ್ಪೀಕರ್ ಅವರು ತಿಳಿಸಬೇಕು. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ಹೇಳೋದು ನಿಜ. ಹನಿ ಟ್ರಾಪ್ ತನಿಖೆ ಚೆಂಡು ಸ್ಪೀಕರ್ ಅಂಗಳಕ್ಕೆ. ಹಳ್ಳ ಹಿಡಿತ ಮಧು ಬಾಲೆ ಮಸಲತ್ತು ತನಿಖೆ. ರಾಜ್ಯ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಆರೋಪಕ್ಕೆ ಕೊನೆಗೂ ಸಚಿವ ಕೆಎನ್ ರಾಜಣ್ಣ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ನುಡಿದ ಮಾತಿನಂತೆ ಹನಿ ಟ್ರ್ಯಾಪ್ ಯತ್ನದ ಕುರಿತು ತನಿಖೆ ನಡೆಸಲು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಡಾ ಜೆ ಪರಮೇಶ್ವರ್ ಅವರನ್ನ ಭೇಟಿಯಾದ ಕೆಎನ್ ರಾಜಣ್ಣ ದೂರಿನ ಬದಲು ತಮ್ಮ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಕಳೆದ ಮಾರ್ಚ್ 20ರಂದು ವಿಧಾನಸಭೆಯ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಕುರಿತಂತೆ ಬಿಸಿ ಬಿಸಿ ಚರ್ಚೆಯಾಗಿತ್ತು. ಮಾಜಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದನಕ್ಕೆ ಕೆಎನ್ ರಾಜಣ್ಣ ಉತ್ತರಿಸಿದ್ದು, ತನ್ನ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ನಡೆದಿರೋ ಸತ್ಯ ಒಪ್ಪಿಕೊಂಡಿದ್ರು. ಆದರೆ ಪರಂ ಭೇಟಿ ಬಳಿಕ ಮಧು ಬಾಲೆಯ ಷಡ್ಯಂತ್ರ ಜಟಾಪಟಿ ಇದೀಗ ಸ್ಪೀಕರ್ ಅಂಗಳಕ್ಕೆ ತಲುಪಿದೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸುವಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನ ಸ್ಪೀಕರ್ ಅವರು ತಿಳಿಸಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ. ಪಬ್ಲಿಕ್ ಡೊಮೈನಿಗೆ ಬಂದ್ಬಿಟ್ಟಿದೆ, ಸುವಮೋಟೋ ತಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದ್ರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ನಾನು ದೂರು ಸ್ವೀಕರಿಸಲು ಬರಲ್ಲ. ನನಗೆ ಇದನ್ನ ದೂರು ಅಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ. ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ನಲ್ಲೇ ಕೊಡಬೇಕು. ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂತ ಹೇಳಿ ಪರಿಗಣಿಸಬಹುದು. ಇದರ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಹಳ್ಳ ಹಿಡಿಯಿತ ಹನಿ ಟ್ರ್ಯಾಪ್ ತನಿಖೆ. ಸದ್ಯ ಗೃಹ ಸಚಿವರಿಗೆ ಮನವಿ ಮಾಡಿರುವ ಕೆಎನ್ ರಾಜಣ್ಣ ದೂರು ಕೊಡುವ ಬಗ್ಗೆ ನಿರ್ಧಾರ ಮಾಡಿಲ್ಲ. ಇನ್ಯಾವಾಗ ದೂರು ನೀಡ್ತಾರೆ ಎಂಬ ಪ್ರಶ್ನೆ ಶುರುವಾಗಿದೆ. ಅಲ್ಲದೆ ದೂರು ಕೊಡ್ತೀನಿ ಅಂತ ತನಿಖೆಗೆ ಎಳ್ಳು ನೀರು ಬಿಡ್ತಾರಾ ಅನ್ನೋ ಅನುಮಾನವೂ ಶುರುವಾಗಿದೆ. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದಾಗಿದೆ ಹೇಳಿ? ಇದು ಫೋನ್ ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಸಿಸಿ ಕ್ಯಾಮೆರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. ಸಿಸಿ ಕ್ಯಾಮೆರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಹಂಗಿರುವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಕುತಂತ್ರ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ ಅದು. ಅದರಿಂದ ದಯಮಾಡಿ ಆ ರೀತಿಯಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳ್ತೀನಿ. ಒಟ್ಟಾರೆ ಹನಿ ಟ್ರ್ಯಾಪ್ ಹಂಗಾಮ ಸದ್ಯ ದಿಕ್ಕು ತಪ್ಪಿದ್ದು, ಇದೊಂದು ರಾಜಕೀಯ ಆರೋಪ ಪ್ರತ್ಯಾರೋಪದ ಜಟಾಪಟಿಯಾಗುತ್ತಾ ಅನ್ನುವ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಹಕಾರ ಸಚಿವ ಸದನದಲ್ಲಿ ಹೇಳಿದ್ರು ಹನಿ ಟ್ರ್ಯಾಪ್ ಆಗ್ತಾ ಇದೆ. 48 ಶಾಸಕರ ಹನಿ ಟ್ರ್ಯಾಪ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ನನ್ನ ಹತ್ರ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಯಾವಾಗ ಕೊಡಬಹುದು ಕೆಎನ್ ರಾಜಣ್ಣ ಅನ್ನುವಂಥದ್ದು ಕುತೂಹಲ ಇತ್ತು. ನಿನ್ನೆ ಗೃಹ ಸಚಿವರನ್ನ ಭೇಟಿಯಾದ್ರು. ಆದ್ರೆ ದೂರು ಕೊಡೋ ಬದಲಿಗೆ ಮನವಿ ಪತ್ರಕ್ಕೆ ಮಾತ್ರ ಅವರು ಸೀಮಿತ ಆಗ್ಬಿಟ್ರು. ಯಾಕೆ ದಿಢೀರ್ ಅಂತ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದ್ರು ಅನ್ನುವಂತಹ ಪ್ರಶ್ನೆಗೆ ಡೈರೆಕ್ಟ್ ಕಂಪ್ಲೇಂಟ್ ಕೊಡಕ್ ಬರಲ್ಲ, ಸ್ಪೀಕರ್ ಅವರ ಅನುಮತಿ ಬೇಕಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದನ್ನ ಸ್ಪೀಕರ್ ಅವರು ತಿಳಿಸಬೇಕು. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ಹೇಳೋದು ನಿಜ. ಹನಿ ಟ್ರ್ಯಾಪ್ ತನಿಖೆ ಚೆಂಡು ಸ್ಪೀಕರ್ ಅಂಗಳಕ್ಕೆ.
ಹಳ್ಳ ಹಿಡಿತ ಮಧು ಬಾಲೆ ಮಸಲತ್ತು ತನಿಖೆ. ರಾಜ್ಯಾದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಆರೋಪಕ್ಕೆ ಕೊನೆಗೂ ಸಚಿವ ಕೆಎನ್ ರಾಜಣ್ಣ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ನುಡಿದ ಮಾತಿನಂತೆ ಹನಿ ಟ್ರ್ಯಾಪ್ ಯತ್ನದ ಕುರಿತು ತನಿಖೆ ನಡೆಸಲು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ ಕೆಎನ್ ರಾಜಣ್ಣ ದೂರಿನ ಬದಲು ತಮ್ಮ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಕಳೆದ ಮಾರ್ಚ್ 20ರಂದು ವಿಧಾನಸಭೆಯ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಕುರಿತಂತೆ ಬಿಸಿ ಚರ್ಚೆಯಾಗಿತ್ತು. ಮಾಜಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ಸಚಿವ ಕೆಎನ್ ರಾಜಣ್ಣ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದನಕ್ಕೆ ಕೆಎನ್ ರಾಜಣ್ಣ ಉತ್ತರಿಸಿದ್ದು ತನ್ನ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ನಡೆದಿರುವ ಸತ್ಯ ಒಪ್ಪಿಕೊಂಡಿದ್ರು. ಆದರೆ ಪರಂ ಭೇಟಿ ಬಳಿಕ ಮಧು ಬಾಲೆಯ ಷಡ್ಯಂತ್ರ ಜಟಾಪಟಿ ಇದೀಗ ಸ್ಪೀಕರ್ ಅಂಗಳಕ್ಕೆ ತಲುಪಿದೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡಕ್ಕಾಗೋದಿಲ್ಲ. ಸುವೋಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನ ಸ್ಪೀಕರ್ ಅವರು ತಿಳಿಸಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೈನಿಗೆ ಬಂದ್ಬಿಟ್ಟಿದೆ, ಸುವೋಮೋಟೋ ತಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದ್ರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ನಾನು ದೂರು ಸ್ವೀಕರಿಸಲು ಬರಲ್ಲ. ನನಗೆ ನಾನು ದೂರ ಅಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ. ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಡಬೇಕು. ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂತ ಹೇಳಿ ಪರಿಗಣಿಸಬಹುದು. ಇದರ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಹಳ್ಳ ಹಿಡಿಯಿತ ಹನಿ ಟ್ರ್ಯಾಪ್ ತನಿಖೆ. ಸದ್ಯ ಗೃಹ ಸಚಿವರಿಗೆ ಮನವಿ ಮಾಡಿರುವ ಕೆಎನ್ ರಾಜಣ್ಣ ದೂರು ಕೊಡುವ ಬಗ್ಗೆ ನಿರ್ಧಾರ ಮಾಡಿಲ್ಲ. ಇನ್ಯಾವಾಗ ದೂರು ನೀಡ್ತಾರೆ ಎಂಬ ಪ್ರಶ್ನೆ ಶುರುವಾಗಿದೆ. ಅಲ್ಲದೆ ದೂರು ಕೊಡ್ತೀನಿ ಅಂತ ತನಿಖೆಗೆ ಎಳ್ಳು ನೀರು ಬಿಡ್ತಾರ ಅನ್ನೋ ಅನುಮಾನವೂ ಶುರುವಾಗಿದೆ. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ. ಇದು ಫೋನ್ ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಸಿಸಿ ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. ಸಿಸಿ ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಹಂಗಿರುವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಕುತಂತ್ರ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ ಅದು. ಅದರಿಂದ ದಯಮಾಡಿ ಆ ರೀತಿನಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳ್ತೀನಿ. ಒಟ್ಟಾರೆ ಹನಿ ಟ್ರ್ಯಾಪ್ ಹಂಗಾಮ ಸದ್ಯ ದಿಕ್ಕು ತಪ್ಪಿದ್ದು ಇದೊಂದು ರಾಜಕೀಯ ಆರೋಪ ಪ್ರತ್ಯಾರೋಪದ ಜಟಾಪಟಿಯಾಗುತ್ತಾ ಅನ್ನುವ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.